ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಬೆಳಗಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ನಾನು ಪ್ಲ್ಯಾಂಟ್ಗೆಲ್ಲ ನೀರು ಹಾಕೋಣ ಅಂಥೇಳಿ ನೀರು ಹಾಕ್ತಾಯಿದ್ದೆ. ಪಾಪು ಕೂಡ ನಾನು ಹಾಕ್ತೀನಿ ಅಂಥೇಳಿ ಹಾಕ್ತಾಯಿದ್ದಾನೆ. ಅವನಿಗೇನಿಲ್ಲ, ನೀರಲ್ಲಿ ಆಟ ಆಡಬೇಕು ಅಷ್ಟೇ ಒಟ್ಟಿನಲ್ಲಿ. ಸೊ ಇವತ್ತಿನ ದಿನ ನಾನು ಹೇಗಿರುತ್ತೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತೊಂದೆರಡು ರೆಸಿಪಿನ ಹೊಸ್ದಾಗಿ ನಾನೇ ನೋಡಿಕೊಂಡು ಮಾಡ್ತಾಯಿದ್ದೀನಿ. ನೋಡ್ತಾಯಿರಿ, ಪೂರ್ತಿ ವಿಡಿಯೋ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ದಾಲ್ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಾಲ್ ಮಾಡೋದಕ್ಕೆ ನೋಡ್ತಾ ಇರ್ಬೋದು ನೀವಿಲ್ಲಿ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿನ ತೊಗೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ದು ತೊಗೊಂಡಿದ್ದೀನಿ ನಾನು ಈರುಳ್ಳಿನ, ಹಾಗೆ 2 ಟೊಮೊಟೊ ಮೀಡಿಯಮ್ ಸೈಜು. ಸೊ ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಒಂದು ಬೌಲ್ ಆಗೋಷ್ಟು ಕೊತ್ತಂಬರಿನ ತೊಗೊಂಡಿದ್ದೀನಿ. ಸೊ ಬೇಳೆನೂ ಕೂಡ ಕೂಗಿಸಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಮಾಡ್ಕೋಬೇಕು. ಫುಲ್ ಮೆತ್ತಗಿರಬೇಕು, ಸಾಫ್ಟಾಗಿರಬೇಕು ಬೇಳೆ. ಅಷ್ಟು ಒಂದು 4ರಿಂದ 5 ವಿಷಲ್ ಹಾಕಿಸ್ಕೊಂಡು ತಕ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಒಂದು ಬಾಳಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆನ ಹಾಕಿಬಿಟ್ಟು ಕರಿಬೇವು ಮತ್ತು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದು ಕಂದು ಬಣ್ಣ ಬಂತು ಅಂದಮೇಲೆ ನೋಡಿ ಈ ಥರ ಕುದೀತಿದೆ ಅಲ್ವಾ ಎಣ್ಣೆಯಲ್ಲಿ. ಸೊ ಆ ಟೈಮಲ್ಲಿ ಟೊಮೊಟೊ ಮತ್ತು ಕೊತ್ತಂಬರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲ ಆದಮೇಲೆ ನಾವು ಆ್ಯಸ್ ಯೂಶ್ವಲ್ ಕೊತ್ತಂಬರಿನ ಹಾಕ್ತೀವಿ ಅಲ್ವಾ, ಬಟ್ ನಾನಿಲ್ಲ, ಇವಾಗಲೇ ಹಾಕ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಆಯಿತಾ. ಸೊ ಇವಾಗ ನಾನು ಸಾಲ್ಟನ್ನು ಹಾಕ್ಕೋತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಟೊಮೊಟೊ ಎಲ್ಲ ಬಿಟ್ಕೊಳ್ಬೇಕು, ಅದರದ್ದು ಹುಳಿ ಅಂಶ ಎಲ್ಲ. ಸೊ ಅಲ್ಲಿವರೆಗೂ ನಮಗೆ ಫ್ರೈ ಆಗಬೇಕಿದು. ಸೊ ಇದು ಫ್ರೈ ಆಗೋ ಅಷ್ಟರಲ್ಲಿ ನಾನು ಚಪಾತಿ ಹಿಟ್ಟನ್ನು ಕೂಡ ರೆಡಿ ಮಾಡಿಕೊಂಡು ಚಪಾತಿನೂ ಕೂಡ ಲಟ್ಟಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಬೇಗ ಮಾಡಿಕೊಂಡಷ್ಟು ಬೆಳಗ್ಗೆ ಬೇಗ ನಮಗೇ ಟೈಮ್ ಸೇವ್ ಆಗುತ್ತೆ. ಇಲ್ಲ ಅಂತಂದರೆ ಒಂದರಿಂದ ಒಂದು ಆದಮೇಲೆ ಒಂದು ಮಾಡ್ಕೊಳ್ತೀವಿ ಅನ್ನೋದು ಆಗೋದೇ ಇಲ್ಲ, ಟೈಮ್ ಸೇವ್ ಆಗೋದೇ ಇಲ್ಲ, ಲೇಟ್ ಆಗಿಬಿಡುತ್ತೆ ಎಷ್ಟು ಬೇಗ ಮಾಡಿಕೊಂಡ್ರೂ ಕೂಡ. ಸೊ ಆದಷ್ಟು ನಾವು ಅಡುಗೆ ಮಾಡೋ ಟೈಮಲ್ಲೇ ಇದೇ ಥರ ಏನಾದರೂ ಒಂದು ಟೈಮ್ ಸೇವ್ ಆಗೋ ಥರ ಮಾಡ್ಕೊಳ್ಬೇಕಾಗತ್ತೆ. ಒಂದೇನಾದರೂ ಬೇಯೋ ಅಷ್ಟರಲ್ಲಿ ಇನ್ನೊಂದೇನಾದರೂ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇದು ಇಷ್ಟು ಬೇಯೋ ಅಷ್ಟರಲ್ಲಿ ನಾನು ಚಪಾತಿನ ಲಟ್ಟಿಸ್ಕೊಂಡು ಇಟ್ಕೋತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡ್ರೆ ನಮಗೂ ಕೂಡ ಈಸಿ ಆಗುತ್ತೆ ಅಲ್ವಾ. ಅಷ್ಟನ್ನು ಮಾಡಬೇಕು ಅಂತ ಏನೂ ಇಲ್ಲ. ಸೊ ಹಾಗಾಗಿ ಇದು ಬೇಯೋ ಅಷ್ಟರಲ್ಲಿ ಒಂದು 4ರಿಂದ 5 ಚಪಾತಿ ಉದ್ದಿದ್ದಾಯಿತು ನಂದು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಇಷ್ಟು ರೇಂಜಿಗೆ ನಮಗೆ ಅದು ಫ್ರೈ ಆಗಬೇಕು. ಇನ್ನೂ ಸ್ವಲ್ಪ ಬೇಯಬೇಕು ಅಂತಂದರೆ ಇನ್ನೂ ಸ್ವಲ್ಪ ಬೇಯೋದಕ್ಕೆ ಇಟ್ಕೊಳ್ಬೋದು. ನಾನು ಇನ್ನೂ ಸ್ವಲ್ಪ ಫ್ರೈ ಆಗಬೇಕು ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ಯಾಕಂದರೆ ಹುಳಿ ಎಲ್ಲ ಬಿಟ್ಕೊಂಡಿರಲಿಲ್ಲ. ಸೊ ಹುಳಿ ಬಿಟ್ಕೋಬೇಕಾಗಿತ್ತು. ಸೊ ಹಾಗಾಗಿ ನಾನು ಮತ್ತೆ ತಿರ್ಗಾ ಬೇಯೋಕ್ಕಿಟ್ಟೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಈಗ ನಮಗೆ ಚೆನ್ನಾಗಿ ಅದು ಸ್ಮ್ಯಾಶ್ ಆಗೋ ಥರ ಬಂದಿದೆ. ಅಂದರೆ ನಾವು ಕೈಯಲ್ಲಿ ಇಟ್ಕೊಂಡು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಆ ಥರ ನೋಡಿಕೊಂಡು ಇವಾಗ ನಾನೇನು ಬೇಳೆ ಬೇಯಿಸ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ 1 ಟೀ ಕಪ್ಪಲ್ಲಿ ಒಂದು ಅರ್ಧ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾವು ಇಲ್ಲಿ ಮತ್ತೇನು ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಕುಕ್ಕರಲ್ಲೇ 4 to 5 ವಿಷಲ್ಸ್ ತೆಗ್ಸಿರ್ತೀವಲ್ವ. ಸೊ ಹಾಗಾಗಿ ಮತ್ತೇನು ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೋಡ್ತಾ ಇರ್ಬೋದು ನೀವು ಟೊಮೊಟೊ ಎಲ್ಲ ಎಷ್ಟು ನೀಟಾಗಿ ಸ್ಪ್ರೆಡ್ ಆಗ್ತಿದೆ ಅಂಥೇಳಿ. ಸೊ ಅಷ್ಟು ಆ ಹಂತಕ್ಕೆ ನಾವು ಬೇಯಿಸ್ಕೊಂಡ್ರೆ ಈ ಥರ ನಮಗೆ ಸ್ಪ್ರೆಡ್ ಆಗಿಬಿಡುತ್ತೆ ನಾವು ಮಿಕ್ಸ್ ಮಾಡಿದ್ರೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಈ ಟೈಮಲ್ಲಿ ನಾನು ಅರಿಶಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಯಾವುದೇ ರೆಡ್ ಚಿಲ್ಲಿ ಆ್ಯಡ್ ಮಾಡಿಲ್ಲ. ಸೊ ಗ್ರೀನ್ ಚಿಲ್ಲಿನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗತ್ತೆ. ಅಷ್ಟು ಸಾಕಾಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ. ಸೊ ಇಷ್ಟು ಕುದಿ ಬಂದರೆ ಸಾಕು. ಹಾಗೆ ಜಾಸ್ತಿ ನೀರು ಕೂಡ ಮಾಡ್ಕೊಳ್ಬಾರ್ದು, ನಾವು ಜಾಸ್ತಿ ಗಟ್ಟಿ ಕೂಡ ಮಾಡ್ಕೊಳ್ಬಾರ್ದು. ಹಾಗಾದರೆ ಅದು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ದಾಲು. ಇಲ್ಲ ಅಂತಂದರೆ ತೆಳು ಆದರೆ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಈ ಕನ್ಸಿಸ್ಟೆನ್ಸಿಗೆ ಓಕೆ. ಸೊ ಅದಾದಮೇಲೆ ಹಂಚಿಟ್ಕೊಂಡು ನಾನು ಚಪಾತಿ ಉದ್ಕೊಂಡಿದ್ದೆ ಅಲ್ವಾ. ಸೊ ಬೇಯಿಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ.
ಚಪಾತಿ ಏನಂತಂದರೆ ಉದ್ದಿದ ತಕ್ಷಣ ಬೇಯಿಸ್ಕೊಳ್ಳೋದು ಅಥವಾ ಬೇಯಿಸಿದ ತಕ್ಷಣ ಉದ್ದೋದಕ್ಕೆ ರೆಡಿ ಆಗೋದೇ ಇಲ್ಲ. ಬಿಕಾಸ್ ಅದು ಬೇಯೋದೇನು 2 ನಿಮಿಷವೂ ಆಗೋದಿಲ್ಲ. ಸೊ ಉದ್ದೋದಕ್ಕೆ ಟೈಮ್ ಹಿಡಿಯುತ್ತೆ ಅಲ್ವಾ. ಸೊ ಹಾಗಾಗಿ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮುಂಚೆನೇ ಉದ್ದಿಟ್ಕೊಂಡ್ರೆ ಬೆಟರ್ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ನನ್ನ ಹಸ್ಬೆಂಡಿಗೆ ನಾನು ಟೈಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು 4 to 5 ಚಪಾತಿನ ಮುಂಚೆನೇ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೆ. ಸೊ ಹಾಗಾಗಿ ಅದನ್ನು ಮ್ಯಾನೇಜ್ ಮಾಡ್ಕೋತಾ ಇದ್ದೆ. ಬೇಯಿಸ್ಕೊಳ್ತಾ ಇನ್ನೂ ಉಳ್ದಿರೋದನ್ನು ಉದ್ಕೊಳ್ಳೋದು ಆ ಥರ ಎಲ್ಲ ನಾನು ಮಾಡ್ಕೋತಾ ಇದ್ದೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಎರಡೂ ಕಡೆ ನಾನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಎಲ್ಲಿ ಬೆಂದಿಲ್ವೋ ಅಲ್ಲಿ ನಾನು ಪ್ರೆಸ್ ಮಾಡಿದಾಗ ಎಷ್ಟು ಚೆನ್ನಾಗಿ ಉಬ್ತಾಯಿತ್ತು. ಅಂದರೆ ನಾನು ಮುಂಚೆನೇ ಚಪಾತಿನ ಕಲಿಸ್ಬಿಟ್ಟು ಒಂದು 10ರಿಂದ 15 ನಿಮಿಷ ನೆನೆಸಿಟ್ಟಿದ್ದೆ. ಸೊ ಹಾಗಾಗಿ ಚೆನ್ನಾಗಿ ಉಬ್ಬಿತ್ತು ಈ ಸಲ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು. ಇನ್ನು ಟೇಸ್ಟ್ ವೈಸ್ ಅಂತೂ ಆಸಮಾಗಿ ಬಂದಿತ್ತು. ಸೊ ಮಧ್ಯಾಹ್ನ ಲಂಚಿಗೆ ನಾನು ನಿಮಗೆ ಅದೇ ಹೇಳಿದ್ನಲ್ವ, ಆವಾಗಲೇ ಬೆಳಗ್ಗೆ ಹೇಳ್ದಾಗೇ ಹೊಸ ರೆಸಿಪಿನ ಟ್ರೈ ಮಾಡ್ತಿದ್ದೀನಿ ಅಂತ. ಸೊ ಅದು ಇದರಲ್ಲಿ ಫಸ್ಟ್ನೇದು. ಸೊ ಏನಪ್ಪ ಅಂತಂದರೆ ಇದು ಲಂಚಿಗೆ ಎಂತ ಮಾಡ್ತಿದ್ದೀನಿ ಅಂದರೆ, ಒಂದು ಚಪಾತಿನ ತೊಗೊಂಡು ಎರಡೂ ಕಡೆ ಚೆನ್ನಾಗಿ ಬಿಸಿ ಆಗಬೇಕು ಅಷ್ಟೇನೆ. ಬಿಸಿ ಆದಮೇಲೆ 1 ಸ್ಪೂನ್ ಆಗೋಷ್ಟು ನನಗೆ ತುಪ್ಪ ಇಷ್ಟ. ಸೊ ಹಾಗಾಗಿ 2 ಸ್ಪೂನ್ ಹಾಕೋತಾ ಇದ್ದೀನಿ. ಸೊ ನಿಮಗೆ ಹೆಂಗೆ ಇಷ್ಟನೋ ಹಂಗೆ ಹಾಕ್ಕೊಳ್ಳಿ. ಇದಕ್ಕೆ ನಿಮಗೆ ಟೇಸ್ಟ್ ತಕ್ಕ ಹಾಗೆ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಕಡಿಮೆ ತಿನ್ನೋರು ಇರ್ತಾರೆ, ಅಥವಾ ಜಾಸ್ತಿ ಇಷ್ಟ ಅಂದರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಹಂಗೆ ಕೈ ಅಳತೆಯಲ್ಲಿ ಹಾಕೋತಾ ಇದ್ದೀನಿ ಸಕ್ಕರೆನ. ಒಂದು 3 ಟೈಮ್ ಏನೋ ಹಾಕ್ಕೊಂಡಿದ್ದೀನಿ ಸಕ್ಕರೆನ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಇದನ್ನು ರೋಲ್ ಮಾಡಿಕೊಂಡು ತಿಂದರೆ ಇದೆಯಲ್ಲ ಮಜಾ ಸಕ್ಕತ್ತಾಗಿರುತ್ತೆ. ಸೊ ಇದನ್ನು ನನಗೆ ನಮ್ಮಮ್ಮ ಯಾವಾಗಾದರೂ ನಂಗೆ ಸ್ನ್ಯಾಕ್ಸ್ ಕೇಳಿದಾಗ ಮಾಡಿಕೊಡೋರು ನನಗೆ. ಅಂದರೆ ಸ್ವೀಟ್ ತಿನ್ನಬೇಕು ಅನ್ನಿಸ್ತಿದೆ ಅಮ್ಮ ಅಂತಂದಾಗ ಈ ಥರ ಕ್ವಿಕ್ಕಾಗಿ ಆಗಬೇಕಲ್ವಾ ಸ್ವೀಟು. ಸೊ ಹಾಗಾಗಿ ಈ ಥರದ್ದನ್ನು ನನಗೆ ಮಾಡಿಕೊಡೋರು. ಸೊ ಅದನ್ನು ನಾನು ತುಂಬ ದಿನ ಆಯಿತು ಟ್ರೈ ಮಾಡಿ. ಅಂದರೆ ಮನೆಯಲ್ಲಿ ಅಷ್ಟಾಗಿ ಸ್ವೀಟ್ ಕ್ರೇವಿಂಗ್ಸ್ ಕಡಿಮೆ ಆಗಿತ್ತು. ಸೊ ಇವಾಗ ಮತ್ತೆ ಪ್ರೆಗ್ನೆಂಟ್ ಇರೋದ್ರಿಂದ ಇನ್ನೂ ಜಾಸ್ತಿ ಇವಾಗ ಆಗ್ತಿದೆ. ಅದು ಇತ್ತೀಚೆಗೆ ಇವಾಗ 7 ಮಂತ್ಸಿಂದ ಸ್ವಲ್ಪ ಜಾಸ್ತಿ ಆಗ್ತಿದೆ. ಸೊ ಹಾಗಾಗಿ ನಾನೇ ಏನಾದರೂ ಹೊಸದನ್ನು ನೋಡ್ತಿರ್ತೀನಿ. ನೋಡ್ತಾ ಇರ್ಬೋದು ತುಂಬ ಬಿಸಿ ಇರುತ್ತೆ, ಸ್ವಲ್ಪ ನೋಡಿಕೊಂಡು ರೋಲ್ ಮಾಡಿ. ಸೊ ಇಷ್ಟೇ, ಇದು ತುಂಬ ಚೆನ್ನಾಗಿತ್ತು. ನಾನು ತಿಂದ್ಕೊಂಡೆ, ಪಾಪು ಕೂಡ ತಿನ್ನಿಸ್ದೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಏನಕ್ಕೆ ತೋರಿಸ್ತಿದ್ದೀನಿ ಅಂತಂದರೆ, ಇವಾಗ ಇಷ್ಟು ಚಪಾತಿ ಇತ್ತು ಆಯಿತಾ. ಅಂದರೆ ಒಂದು 10 ಚಪಾತಿ ನಾನು ಮಾಡಿದ್ದೆ ಮಾರ್ನಿಂಗು. ಸೊ ಸಂಜೆ ಅಷ್ಟರೊಳಗೆ 2 ಚಪಾತಿ ಉಳಿತು. ಅಷ್ಟು ಖಾಲಿ ಮಾಡಿಬಿಟ್ಟಿದ್ವಿ ನಾವು ಆಲ್ರೆಡಿ. ಸೊ ನೆಕ್ಸ್ಟ್ ನಾನು ಏನು ಅಂತ ಹೇಳಿದ್ರೆ, ಸೆಕೆಂಡ್ ರೆಸಿಪಿ ಬಂದು ಉಳಿದದ್ದು ತಿಂದ ಹಾಗೆ. ಅಂದರೆ ಏನಪ್ಪ ಅಂದರೆ, ಏನು ಚಪಾತಿ 2 ಉಳಿದಿತ್ತಲ್ವ, ಸೊ ಅದರಲ್ಲೇ ನಾನು ಪಿಜ್ಜಾ ಅದು ವೈರಲ್ ಆಗ್ತಿತ್ತಲ್ವ ಇನ್ಸ್ಟಾಗ್ರಾಮಲ್ಲೆಲ್ಲ. ಸೊ ಅದನ್ನು ಟ್ರೈ ಮಾಡೋಣ ಅಂಥೇಳಿ ನಾನು ನೀವು ಕೂಡ ಶೇರ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನು ತೋರಿಸಿದ್ದೀನಿ. ಸೊ ಈರುಳ್ಳಿ, ಟೊಮೊಟೊ, ಸೊ ಈ ಥರನೇ ಕಟ್ ಮಾಡ್ಕೊಳ್ಳಿ, ಹಂಗಾದ್ರೆ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಯಾವ್ದ್ಯಾವ ತರಕಾರಿ ಸಿಗುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಪನ್ನೀರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ನಾವು ಕೆಚಪ್ನ ಸ್ಪ್ರೆಡ್ ಮಾಡಬೇಕಾಗತ್ತೆ. ಅದಾದಮೇಲೆ ಪಿಜ್ಜಾ ಸಾಸ್ ಬರುತ್ತಲ್ವ, ಸೊ ಅದನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಪಿಜ್ಜಾ ಸಾಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಆಯಿತಾ. ಸೊ ಪಿಜ್ಜಾ ಸಾಸ್ ಇದ್ದರೆ ಓಕೆ, ಇಲ್ಲ ಅಂದರೆ ಯು ಕ್ಯಾನ್ ಸ್ಕಿಪ್ ಮಾಡ್ಬೋದು ನೀವು. ಸೊ ಅದಾದಮೇಲೆ 2ರಿಂದ 3 ಚೀಸನ್ನ ಇಲ್ಲಿ ಹಾಕೋತಾ ಇದ್ದೀನಿ ನಾನು. ಪನ್ನೀರನ್ನ ನಾನು 2 ಕ್ಯೂಬ್ ತೊಗೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಥರ ನಾನು ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಸೊ ಇದಾದಮೇಲೆ ಮತ್ತೆ ನನಗೆ ಬೇಸ್ ಇನ್ನೊಂದು ಬೇಕು ಅಂತ ಅನಿಸುತ್ತೆ. ಸೊ ಅಂದರೆ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ, ತಿಕ್ಕಾಗಿದ್ರೇ ಅಂತ ಹೇಳಿ ಇನ್ನೊಂದು ಚಪಾತಿ ಲೇಯರ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಮತ್ತೆ ತಿರ್ಗಾ ಪಿಜ್ಜಾ ಸಾಸ್ನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಮಯೋನೈಸ್, ಮತ್ತು ಇಲ್ಲಿ ಕೆಚಪ್ನ ನಾನು ಆ್ಯಡ್ ಮಾಡ್ತಾಯಿಲ್ಲ. ನಿಮಗೆ ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು. ನನಗೆ ಏನೋ ಅಷ್ಟು ಬೇಡ ಅಂತ ಅನ್ನಿಸ್ತು. ಸೊ ಹಾಗಾಗಿ ಮಯೋನೈಸ್ ಮತ್ತು ಪಿಜ್ಜಾ ಸಾಸನ್ನ ಹಾಕಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇದೇ ಥರನ ನೀವು ಮಾಡಿ ಅಂತ ಹೇಳ್ತೀನಿ, ಯಾಕಂದರೆ ಟೇಸ್ಟ್ ವೈಸ್ ಮಾತ್ರ ಸಖತ್ತಾಗಿ ಬಂದಿತ್ತು. ನಾರ್ಮಲಾಗಿ ಉಳಿದಿದ್ರೆ ಯಾರೂ ತಿನ್ನೋದಕ್ಕೆ ಅಷ್ಟು ಇಷ್ಟಪಡೋದಿಲ್ಲ. ನಾವು ಬಿಸಿ ಇದ್ದರೆ ಮಾತ್ರ ತಿನ್ನೋದಕ್ಕೆ ಇಷ್ಟಪಡ್ತೀವಲ್ವ ಚಪಾತಿನ. ಸೊ ಈ ಥರ ಮಾಡಿಕೊಟ್ರೆ ಎಲ್ಲರೂ
ನಿಜವಾಗ್ಲೂ ಮಕ್ಕಳಿಂದ ಹಿಡಿದು ಕೂಡ ಹೆಲ್ದಿಯಾಗಿರುತ್ತೆ. ಹಾಗೆಯೇ ಮಕ್ಕಳಿಂದ ಕೂಡ ಎಲ್ಲರೂ ತಿಂದುಬಿಡ್ತಾರೆ, ಖಾಲಿ ಆಗಿಬಿಡುತ್ತೆ. ಸೊ ಅದಾದಮೇಲೆ ನಾನು 2 ಕ್ಯೂಬ್ನ ತೊಗೊಂಡಿದ್ದೆ ಚೀಸು. ಸೊ ಅದನ್ನು ತುರಿದ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ನಾನಿಲ್ಲಿ ಕ್ಯಾಪ್ಸಿಕಮ್ ಗ್ರೀನ್ ಕಲರ್ ತೊಗೊಂಡಿದ್ದೀನಿ, ಹಾಗೆ ಯೆಲ್ಲೋ ಕಲರ್ ಕೂಡ ತೊಗೊಂಡಿದ್ದೀನಿ. ಸೊ ಅದನ್ನು ಒಂದು ಗ್ರೀನ್ ಕಲರ್ನ ಈ ಥರ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಯೆಲ್ಲೋ ಕಲರ್ನ ಈ ಥರ ಸ್ಕ್ವೇರ್ ಬರುತ್ತಲ್ಲ ಆ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದು ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ, ಹಾಗೆ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಕ್ರಂಚಿಯಾಗಿ. ಸೊ ಹಾಗಾಗಿ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಆನಿಯನ್ಸ್ ಕೂಡ ನಾನು ಈ ಥರ ಕಟ್ ಮಾಡಿಕೊಂಡು ಅದನ್ನು ಕೂಡ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಈವನ್ನಾಗಿ. ಸೊ ಅದು ನಿಮಗೆ ಬಿಟ್ಟಿದ್ದು, ನೀವು ಯಾವ ಥರ ಬೇಕಾದ್ರೂ ಆರ್ಗನೈಸ್ ಮಾಡ್ಕೊಳ್ಳಿ ಇದರಲ್ಲಿ, ಐ ಮೀನ್ ಅರೇಂಜ್ ಮಾಡ್ಕೊಳ್ಳಿ. ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಪನ್ನೀರ್ ಕೂಡ ಇದ್ರ ಮೇಲೆ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಪನ್ನೀರನ್ನ ನೀವು ನಿಮ್ಮ ಟೇಸ್ಟ್ ವೈಸ್ ತಗೊಂಡು ಹಾಕ್ಕೊಳ್ಳಿ. ನಂಗೆ ಜಾಸ್ತಿ ಇಷ್ಟ, ಸೊ ಹಾಗಾಗಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇದ್ರ ಮೇಲೆ ಮತ್ತೆ ತಿರ್ಗಾ ಇನ್ನೊಂದು ಚೀಸನ್ನ ತುರಿದ್ಬಿಟ್ಟು ನಾನು ಹಾಕ್ಕೋತಾ ಇದ್ದೀನಿ, ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಡೈರೆಕ್ಟಾಗಿ ಇದನ್ನು ಚಪಾತಿನ ನಾನು ಏನು ಲೋ ಫ್ಲೇಮಲ್ಲಿ ಗ್ಯಾಸನ್ನು ರೆಡಿ ಮಾಡಿಕೊಂಡು ಹಂಚಿಟ್ಕೊಂಡಿದ್ದೆ. ಸೊ ಅದಕ್ಕೆ ಚೇಂಜ್ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ನೀಟಾಗಿ ತಕ್ಕೊಂಡು ಅದನ್ನು ಕಟ್ ಮಾಡಿಕೊಂಡು ತಿಂತಾಯಿದ್ರೆ ನಿಜವಾಗ್ಲೂ ಸಖತ್ತು ಮಜಾ ಅಂದರೆ ಮಜವಾಗಿ ಬಂದಿತ್ತು. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಅಷ್ಟು ಸುಲಭವಾಗಿ ಇದು ಕಟ್ ಆಗೋದಿಲ್ಲ, ಯಾಕಂದರೆ ಅದು ಕಟ್ಟರ್ ಇರುತ್ತಲ್ವ, ಆ ಕಟ್ಟರ್ ಇರಲಿಲ್ಲ ನನ್ನ ಹತ್ರ. ಸೊ ಚಾಕುಲೇ ನನ್ನ ಹಸ್ಬೆಂಡು ಕಟ್ ಮಾಡಿಬಿಟ್ಟು ಕೊಟ್ಟರು. ಸ್ವಲ್ಪ ಕಷ್ಟ ಆಯಿತು ನಮಗೆ ಅದು ಕಟ್ ಮಾಡಲಿಕ್ಕೆ, ಅದರ್ವೈಸ್ ಟೇಸ್ಟ್ ವೈಸ್ ಮಾತ್ರ ಆಸಮಾಗಿ ಬಂದಿತ್ತು. ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸೊ ಕಮೆಂಟ್ ಮಾಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್. ಸೊ ನಿಮ್ಗೇನಾದರೂ ಬೇರೆ ಥರ ಕಂಟೆಂಟ್ ಬೇಕು ಅಂತ ಆದರೆ ಕಮೆಂಟ್ ಮಾಡಿ, ನಾನು ಅದ್ರ ಮೇಲೂ ಕೂಡ ಟ್ರೈ ಮಾಡ್ತೀನಿ.